ಬೇಗ ಮಾತಾಡಿ ಹೇಳಿ. ಅಲ್ಲ ಈಗ ಇನ್ನೇನ್ ಮಾಡೋದು, ಕ್ವಶನ್ ಇರಕಲ್ವಲ್ಲ ನಮ್ಮ ಏನಾಗ್ಬೇಕು ಈಗ ನಿಮ್ಗೆ? ಈಗ ಸುರೇಶ್ ಬಾಬು ವಿರೋಧ ಪಕ್ಷ ನಾಯಕರು ಬಜೆಟ್ ಬಗ್ಗೆ ಮಾತಾಡಿದ್ದಾರೆ. ಸುರೇಶ್ ಬಾಬು ಆಯ್ತು, ಕೃಷ್ಣಪ್ಪರ್ ಅವರು ಕೂತು ಟೈಮ್ ಇಲ್ಲ. ಸನ್ಮಾನ್ಯ ಅಧ್ಯಕ್ಷೆ, ಇವತ್ತು ನಮ್ಮ ರಾಜ್ಯ ತುಂಬಾ ಒಂದು ಪ್ರಕೃತಿಗೆ ದತ್ತವಾದಂತ ರಾಜ್ಯ. ಇಲ್ಲಿಗೆ ಹಲವಾರು ಜನ ಪ್ರವಾಸಿಗರನ್ನ ಕೈ ಬೀಸಿ ಕರೀತಕ್ಕಂಥ ಹಲವಾರು ತಾಣಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲರೂ ಕೂಡ ಸಾಕಷ್ಟು ಪ್ರವಾಸಿಗರು, ಅದರಲ್ಲೂ ಕೂಡ ವಿದೇಶದವರು ವರ್ಷಕ್ಕೆ 4 ತಿಂಗಳು ಅವರು ಪ್ರವಾಸದಲ್ಲೇ ಕಾಲ ಕಳೀತಾರೆ. ಅದ್ರಲ್ಲಿ ಹುಡುಕ್ತಾ ಇರ್ತಾರೆ ಗೂಗಲ್ ಅಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ತಾಣಗಳಿದ್ದಾವೆ. ಅಲ್ಲಿಗೆ ಬಂದಂತ ವಿದೇಶಿ ಮಹಿಳೆಯರನ್ನ ಅಲ್ಲಿ ನಾವು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇರೆ ಪ್ರವಾಸಿಗರು ಎಲ್ಲಿ ಬರಕ್ ಸಾಧ್ಯ? ಅಲ್ಲಿ ಅವ್ರನ್ನ ರೇಪ್ ಮಾಡಿ, ಅವ್ರ ಮಾನಭಂಗ ಮಾಡಿ, ಅವ್ರನ್ನ ಕೊಲೆ ಮಾಡೋ ಅಂತ ಪರಿಸ್ಥಿತಿಗೆ ಬಂದಂತದ್ ನೋಡಿದ್ರೆ ವಿಪರ್ಯಾಸ. ಎಲ್ಲಿಗೆ ಹೋಯ್ತು ನಮ್ಮ ಗೃಹ ಇಲಾಖೆ? ಏನ್ ಮಾಡ್ತಾ ಇದೆ? ಇಂಥ ತಾಣಗಳಲ್ಲಿ ಅವರು ರಕ್ಷಣೆ ಕೊಡಕ್ ಆಗದಿದ್ರೆ ಮತ್ತೆ ನಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ತಗೊಂಡಿದ್ದೀರಲ್ಲ ಈಗ ನಿಲುವಲ್ಲಿ ತಗೊಂಡಿದ್ದಾರೆ, ಉತ್ತರ ಒಟ್ಟಿಗೆ ಕೊಡಿಸುವ. ಸಿ ಕೆ ರಾಮಮೂರ್ತಿ ಮತ್ತು ಸಿ ಎನ್ ಅಶ್ವಥ್ ನಾರಾಯಣ್ ಇಬ್ರು ಎರಡು ಸೇಮ್ ಪ್ರಶ್ನೆ. ಸಭಾಧ್ಯಕ್ಷರೇ, ಏನೊಂದು ಬೆಂಗಳೂರು ನಗರದಲ್ಲಿ ಕಸ ವಿಲೇವಾರಿ ವಿಚಾರದಲ್ಲಿ ಏನೊಂದು ಕಣ್ಣೂರು ಮತ್ತು ಮಿಟಕನಹಳ್ಳಿ ಲ್ಯಾಂಡ್ ಫಿಲ್ ಅಲ್ಲಿ ಏನು ಕಸ ವಿಲೇವಾರಿ ಆಗಬೇಕಾಗಿದೆಯೋ ಅದು ಸಂಪೂರ್ಣವಾಗಿ ನಿಂತೋಗಿದೆ. ಲಾರಿಗಳು ಒಂದು 500ಕ್ಕಿಂತ ಹೆಚ್ಚಿನ ಲಾರಿಗಳು ಕಸವನ್ನು ಅನ್ಲೋಡ್ ಮಾಡಲಿಕ್ಕೆ ಇವತ್ತು ತಡೆ ಆಗಿದೆ. ಆದ ಕಾರಣ ಇಡೀ ಬೆಂಗಳೂರಿನಲ್ಲಿ ಎಲ್ಲಾ ಕಡೆನೂ ನಾವು ಕಸದ ರಾಶಿಗಳು ನೋಡಬಹುದು. ಹಾಗಾಗಿ ಇದು ಬಾರಿನೂ ಇದು ಒಮ್ಮೆ ಅಲ್ಲ, ಬಾರಿನೂ ಆಗ್ತಿದೆ. ಇದನ್ನ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಈ ರೀತಿ ಯಾವ ಸಂದರ್ಭದಲ್ಲೂ ನಿಗದಿತವಾದಂತಹ ಸ್ಥಳದಲ್ಲಿ ಅಲ್ಲೇನೋ ಕಂಪ್ಲೇಂಟು, ಅದು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗ್ತಿಲ್ಲ, ನಮ್ಮ ಬದುಕಿಗೆ ಸಮಸ್ಯೆ ಆಗ್ತಿದೆ ಅಂತ ಆ ಭಾಗದ ಜನರು ಕಂಪ್ಲೇಂಟ್. ಈಗ ಒಟ್ಟಾರೆ ಇದರಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಸಮಸ್ಯೆ ನಿರ್ಮಾಣ ಆಗಿದೆ. ಹಾಗಾಗಿ ನಾನು ಸರ್ಕಾರನ ಈ ವಿಚಾರವನ್ನ ಪ್ರಸ್ತಾಪನೆ ಮಾಡ್ತಿದ್ದೀವಿ. ಉತ್ತರ ಸರ್, ನಾನು ಮಾತಾಡ್ಬಿಡ್ತೀನಿ. ಸೇಮ್ ಅದೇ ಅಲ್ವಾ? ಇಲ್ಲ, ನಾನೇ ಕೊಟ್ಟಿದ್ದು. ಮಾನ್ಯ ಸಭಾಧ್ಯಕ್ಷರ ವಿಷಯ ಮಾತ್ರ ಹೇಳಿ, ಎಕ್ಸ್ಪ್ಲನೇಷನ್ ಎಲ್ಲ ಹೇಳಿ ಹೋಗಿದ್ದು 0 ಅವರ್ ಇಲ್ಲ, ಮತ್ತೆ ನಿಮ್ಗೆ ಚಾನ್ಸ್ ಇಲ್ಲ ನೆಕ್ಸ್ಟ್ 0 ಅವರ್ ಅಲ್ಲಿ ನೀವು ಕೊಟ್ಟ ಸರಿಯಾಗಿ ಉಪಯೋಗ ಮಾಡಿ. 0 ಅವರ್ ಅಂದ್ರೆ ಸಮಸ್ಯೆ ಅಷ್ಟೇ, ಸಮಸ್ಯೆನೇ. ಅದನ್ನ ಹೇಳಿ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸ್ವಲ್ಪ ದೀರ್ಘ ಹೋಗಲ್ಲ ಕಾಣ್ತದೆ ನನಗೆ. ಗೊತ್ತಾಯ್ತು. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಕಸ ನಿರ್ವಹಣೆ ಬಹಳ ಫೇಲ್ಯೂರ್ ಆಗಿದೆ. ನಾನು ಹಿಂದೆ ಅಪ್ಲಿಕೇಶನ್ ಹಾಕಿದ್ದೆ, ಬ್ಲಾಕ್ ಸ್ಪಾಟ್ ಇದೆಯಾ ಬೆಂಗಳೂರಿನಲ್ಲಿ ಅಂತ. ಸರ್ಕಾರ ಕೊಟ್ಟಿದೆ, ಯಾವುದೇ ಬ್ಲಾಕ್ ಸ್ಪಾಟ್ ಬೆಂಗಳೂರಿನಲ್ಲಿ ಇಲ್ಲ. ಅದು ಚರ್ಚೆ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೆ ಕಸ ಇದೆ. ಮಿಕ್ಸಡ್ ವೇಸ್ಟ್ ತಗೊಂಡೋಗಿ ಮಿಟ್ಕಾನಲ್ಲಿ ಹಾಕ್ತಾ ಇದ್ದಾರೆ, ಅಲ್ಲೂ ಕೂಡ ಗಲಾಟೆ ಆಗ್ತಾ ಇದೆ. ಇವತ್ತು ಒಂದು ದಿವಸಕ್ಕೆ 5,500 ಟನ್ ಕಸನ ತಗೊಂಡೋಗಿ ಮಿಕ್ಸಡ್ ವೇಸ್ಟ್ ಆಗ್ತಾ ಇದ್ದಾರೆ. ಸರ್ಕಾರ ಹೇಳ್ತದೆ. ಕಳೆದ 3 ದಿವಸದಿಂದ ಸುಮ್ಮನೆ ನೋಡಿ, ಎಲ್ಲ ಪೇಪರ್ ಗೊತ್ತಾಯ್ತಲ್ಲ ನೋಡಿ, ಪೇಪರ್ ನೋಡಿ, ಎಲ್ಲ ಪೇಪರ್ ಎಲ್ಲ ಮಂತ್ರಿ ಓದಿದ್ದಾರೆ, ಸರ್ಕಾರ ಓದಿದ್ದಾರೆ. ಉತ್ತರ ಕೊಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಸಿಮೆಂಟ್ ಮಂಜು. ಮಾನ್ಯ ಸಭಾಧ್ಯಕ್ಷರೇ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ತಾಲೂಕು ಕೆಂಚಮ್ಮ ಹೊಸಕೋಟೆ ಹೋಬಳಿ ಹಳ್ಳಿಯೂರು ಅಂತಕ್ಕಂಥ ಗ್ರಾಮದಲ್ಲಿ ಏನು ಕೆಂಚಮ್ಮ ಅಂತೇಳಿ 52 ವರ್ಷದ ಮಹಿಳೆ ನಿನ್ನೆ ಏನು ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯಿಂದ ನಿನ್ನೆ ಅವರು ಏನು ಅಂತಂದ್ರೆ ಈಗ BSS ಮತ್ತೆ ESVF ಅಂತ ಹೇಳ್ತಕ್ಕಂಥ ಈ ಏನು ಮೈಕ್ರೋ ಫೈನಾನ್ಸ್ ಅವ್ರೇನು ಹಣವನ್ನ ಕಟ್ಟಬೇಕಾಗಿತ್ತು, ಅವರಿಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಈಗಲೇ ಹಣ ಕಟ್ಟಬೇಕು ಅಂತಕ್ಕಂಥ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಅವಳು ಅಕ್ಕಪಕ್ಕದ ಮನೆಯವರಿಗೆಲ್ಲ ವಿಚಾರ ಗೊತ್ತಾಯ್ತು ಅಂತಕ್ಕಂಥ ಉದ್ದೇಶದಿಂದ ಬರ್ತೀನಿ ಅಂತೇಳಿ ಒಳಗಡೆ ಹೋಗಿ ಮನೆ ಹಿಂಭಾಗದಲ್ಲಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇದನ್ನ ಆತ್ಮಹತ್ಯೆಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಏನು ಈ ರೀತಿ ಮಹಿಳೆ
ಮಹಿಳೆಯರು ಹಳ್ಳಿ ಭಾಗದಲ್ಲಿ ಪಾಪ ಅವರಿಗೆ 1,000-2,000 ಅದನ್ನ ದುಡ್ಡು explain ಸಮಸ್ಯೆ ಮಾಡಿ, ಇದೆ. zero ಅದೇ ಅದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಹರಿಸಿ ಇನ್ನು ಮುಂದೆ ಈ ರೀತಿ ಆಗದರ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಇದನ್ನ ಮಾಡ್ತೀವಿ. ಮತ್ತೆ ನೆನ್ನೆ ಏನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಫೈನಾನ್ಸಿಯರ್ ಅವ್ರ ಮೇಲೂ ಕೂಡ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು. ಮಾನ್ಯ ಸಭಾಧ್ಯಕ್ಷ, ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ತಗೊಳ್ಳೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ. ಎಂ ಸತೀಶ್ ರೆಡ್ಡಿ. ಸತೀಶ್ ಅವರೇ ನೆಕ್ಸ್ಟ್. ಡಾಕ್ಟರ್ ಶಿವರಾಜ್ ಪಾಟೀಲ್. ಓನ್ಲಿ ಲಿಮಿಟೆಡ್. ಸರ್, ರಾಯಚೂರು ಮತ್ತು ಮಾನ್ವಿ ತಾಲೂಕಿಗೆ ತುಂಗಭದ್ರಾ ಡ್ಯಾಮ್ನಿಂದ ನೀರು ಬರ್ಬೇಕು ಸರ್. ಕಳೆದ 3 ತಿಂಗಳಿಂದ ನೀರು ಬಿಟ್ಟರು ಇಲ್ಲಿವರೆಗೂ 1 ವಾರ ಸಹಿತ ನಮಗ ಕೆನಾಲ್ ಮೂಲಕ ಈ 2 ಭಾಗದ ರೈತರಿಗೆ ನೀರು ಬಿಟ್ಟಿಲ್ಲ. ಇವತ್ತು ಬಹಳ ಸಂಕಷ್ಟದಲ್ಲಿದೆ ಸರ್. ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ ಇರೋಂಥ ತಾಲೂಕು ಮತ್ತು ಜಿಲ್ಲೆ ರಾಯಚೂರಾಗಿದೆ. ಇಷ್ಟಾಗ್ಯೂ ಇಷ್ಟು ಕಷ್ಟದಲ್ಲಿ ನಮ್ಮ ರೈತರು ಇದ್ರೂ ಇನ್ನೂ ನೀರು ಬಿಡುವಂತ ಕೆಲಸ ಮೇಲಿನ ಭಾಗದ ಜನರಿಂದ ತೊಂದರೆ ಆಗ್ತಾ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ತಾವು ಸರ್ಕಾರಕ್ಕೆ ಡೈರೆಕ್ಟ್ ಮಾಡ್ರಿ. ಚೀಫ್ ಇಂಜಿನಿಯರು ಮತ್ತು RC ರೀಜನಲ್ ಕಮಿಷನರ್ ಇದು 2 ತಾಲೂಕು ಬರೋದ್ರಿಂದ ಇದು 2 ತಾಲೂಕದ DC-ಗಳ ಕೈಲಿ ಆಗ್ತಾ ಇಲ್ಲ ಸರ್. ತಾವು RC-ನ ಕರೆಸಿ ಚೀಫ್ ಇಂಜಿನಿಯರ್ ಮತ್ತು RC ಮುಖಾಂತರ ನಮಗೆ ನ್ಯಾಯ ಕೊಡಿಸುವಂತ ಕೆಲಸ ತಾವು ಸರ್ಕಾರದಿಂದ ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಸರ್. ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ನಿಮಗೆ ಉತ್ತರವನ್ನು ಕೂಡ ಕೊಡಿಸ್ತೀವಿ. ಸತೀಶ್ ರೆಡ್ಡಿ. ಅಧ್ಯಕ್ಷರೇ, ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLA-ಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಪಾಯಿಂಟ್ ಝೀರೋ ಇದು ಇದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ. ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಬ್ರು ಇನ್ನೊಂದು ಹಸುನ ತಗೊಂಡು ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದಾರೆ, ಅದನ್ನ ತಕ್ಷಣ ಕಂಟೈನ್ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು. ಅದನ್ನ ಸತೀಶ್ ರೆಡ್ಡಿ ಅವ್ರದ್ದು ಆ ಫ್ಲಾಟ್ ಅಲ್ಲಿ 500 ಜನ ಇದ್ದಾರೆ. ಈ ಅಮ್ಮ ಆಚೆ ಇರೋ ನಾಯಿನೆಲ್ಲ ಒಳಗಡೆ ತಂದಿರೋದೇ ಪ್ರಾಬ್ಲಮ್. ಅಲ್ಲಿ ಬರೋರಿಗೆಲ್ಲ ಕಚ್ಚೋದು, ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಈ ಅನುಭವ ನಿಮಗೂ ಆಗಿದೆ. ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ ಆರೋಗ್ಯ ಎಲ್ಲ ಮಾಡಿ ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರೆ ನಿರ್ಮೂಲನ ಅಂತ ಹೇಳಿಲ್ಲ, ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದೆ ನೋಡಿ. ನಿರ್ಮೂಲನ ಅಂತ ಹೇಳಿಲ್ಲ. ಪ್ರಾಣಿಗಳಿಗೆ ಕೂಡ ಬದುಕುವಂತ ಹಕ್ಕಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಗೌರವಪೂರ್ವಕವಾದ ಬದುಕನ್ನು ಕೊಡುವ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ನಾಯಿಗಳ ಸಮಸ್ಯೆ ಆದರೂ ಕೂಡ ಚೀಫ್